ಚಾಕ್ಲೇಟ್, ಹುಡುಗಿರು ಬೇಜಾರಾದರೆ ಕೇಳಿ ನೋಡಿ, ಚಾಕ್ಲೇಟ್ಸ್ ತಿಂದರೆ ಸರಿ ಆಗುತ್ತೆ, ದುಃಖ ಎಲ್ಲ ಹೊರಟೋಗುತ್ತೆ. ಆಮೇಲೆ ಐಸ್ ಕ್ರೀಮ್ಗಳು, ಚಾಕ್ಲೇಟ್ಗಳು, ಈ ಥರದ್ದು ಸಿಹಿ ಪದಾರ್ಥಗಳನ್ನು ಹೆಚ್ಚು ಜನ ಸೇವನೆ ಮಾಡ್ತಾರೆ. ಸಿಹಿ ತಿಂದಾಗ ಏನಾಗುತ್ತೆ ಅಂತಂದರೆ, ಫಸ್ಟ್ ಇಷ್ಟು ತಿಂದಿರ್ತೀವಿ, ಭಾಳ ರುಚಿಯಾಗಿದೆ, ಇನ್ನೊಂದು ಸ್ವಲ್ಪ ತಿನ್ನೋಣ, ಅದಾದಮೇಲೆ ಅಯ್ಯೋ ಇನ್ನೇನು ಇನ್ನೊಂದು ಸ್ವಲ್ಪ ತಿಂದುಬಿಟ್ರೆ, ಆಮೇಲೆ ಅಯ್ಯೋ ಇರಲಿ ಬಿಡು ನಾಳೆ ದಿನ ನೋಡ್ಕೊಳ್ಳೋಣ, ಇವತ್ತು ತಿಂದ್ಬಿಡೋಣ ಅನ್ನುವಂಥದ್ದು. ಈ ಥರ ಅದೇನಾಗುತ್ತೆ ಅಂದರೆ, ಸಿಹಿ ದೇಹಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ರಕ್ತದಲ್ಲದಿದ್ದಾಗ ಈ ಸಿಹಿ ತಿನ್ನುವ ಹಂಬಲ ಯಾವಾಗ ಅಂತಂದರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಇದೊಂದು ವೆರಿ ಬ್ಯಾಡ್ ಮ್ಯಾನೇಜ್ಮೆಂಟ್. ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೇರೆ ಥರ ಒತ್ತಡ ನಿವಾರಣೆಯನ್ನು ನಾವು ಮಾಡ್ಕೊಳ್ಬೇಕೇ ಹೊರತು, ಒಂದು ಸಿಗರೇಟ್ ಸೇದಿದ ತಕ್ಷಣ ನನಗೆ ಒತ್ತಡ ನಿವಾರಣೆ ಆಗುತ್ತೆ, ಚಾಕ್ಲೇಟ್ ತಿಂದರೆ ಕೆಲವ್ರಿಗೆ ಹಾಗೆ ಇರುತ್ತೆ, ನಂಗೆ ತುಂಬ ಇದು ಒತ್ತಡ ಆಗ್ತಾ ಇದೆ, ನಾನು ಇವಾಗ ಸ್ವೀಟ್ ತಿನ್ನಬೇಕು, ಅವಾಗ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ. ತುಂಬ ಜನ ಇವಾಗ ಸಕ್ಕರೆ ತಿನ್ನುವುದು ಅಥವಾ ಸಿಹಿ ಪದಾರ್ಥ ತಿನ್ನುವುದು ಅಥವಾ ಆಲ್ಕೋಹಾಲ್ ಸೇವನೆ ಅಥವಾ ಧೂಮಪಾನ ಎಲ್ಲ ಒಂದೇ. ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಒಂದು ಸಿಗರೇಟ್ ಸೇದಿದ ತಕ್ಷಣ ಸಮಾಧಾನ ಆಯಿತು, ಬಟ್ ಸಮಸ್ಯೆ ನಿವಾರಣೆ ಆಗಿಲ್ಲ ಅಲ್ವಾ, ಅದಲ್ಲೇ ಇದೆ. ನಿಮ್ಮ ಗಟ್ ಮೈಕ್ರೋಬ್ ವೈವಿಧ್ಯತೆ ಬದಲಾವಣೆ ಆಯಿತು ಅಂದರೆ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಎಲ್ಲರೂ ಕೂಡ ಸ್ವೀಟ್ ಅಥವಾ ಸಿಹಿ ಪದಾರ್ಥಗಳು ಅಂದರೆ ಬಹಳ ಇಷ್ಟ. ನನಗೆ ಒಂದು ಕಥೆ ನೆನಪಾಗುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಸಂದರ್ಭದಲ್ಲಿ ಒಂದು ಮಗುನ ಕರ್ಕೊಂಡು ಒಂದು ತಂದೆ ಬರ್ತಾರೆ. ರಾಮಕೃಷ್ಣ ಪರಮಹಂಸ ಹತ್ರ ಕೇಳ್ತಾರೆ, ಈ ಮಗು ತುಂಬ ಬೆಲ್ಲ ತಿಂತಾ ಇದೆ, ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಅವರು ಒಂದು 15 ದಿವಸ ಬಿಟ್ಟು ಬನ್ನಿ ಅಂತ ಪರಮಹಂಸರು ಹೇಳ್ತಾರೆ. ಮತ್ತು 15 ದಿವಸ ಬಿಟ್ಟು ಬಂದಾಗ ಆ ಪೋಷಕರು ಕೇಳ್ತಾರೆ, ಯಾಕೆ ಸ್ವಾಮಿ 15 ದಿವಸ ಟೈಮ್ ತೊಗೊಂಡ್ರಿ ನನಗೆ ಆನ್ಸರ್ ಹೇಳಲಿಕ್ಕೆ ಅಂತ. ಅವಾಗ ಪರಮಹಂಸರು ಹೇಳಿದ್ರಂತೆ, ನನಗೂ ಅದೇ ಸೇಮ್ ಸಮಸ್ಯೆ ಇದೆ, ನಾನು ಬೆಲ್ಲ ಜಾಸ್ತಿ ತಿಂತೀನಿ ಅಂತ. ಸೊ ಹಾಗೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅಷ್ಟು ಲೋಕವ್ಯಾಪಿಯಾಗಿ ಎಲ್ಲರೂ ಕೂಡ ಅದು ಬಹಳ ಇಷ್ಟ. ಆದರೆ ಎಟ್ ದ ಸೇಮ್ ಟೈಮ್ ಇದರಿಂದ ಏನೆಲ್ಲ ಸಾಧಕ ಬಾಧಕ ಆಗುತ್ತೆ, ಇದರ ಹಿಂದೆ ಇರತಕ್ಕಂಥ ವಿಜ್ಞಾನ ಇದು, ಯಾಕೆ ಸಿಹಿ ನಮ್ಮನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಸೊ ಅಂದಹಾಗೆ ಸ್ವೀಟ್ ಯಾಕೆ ಇಷ್ಟ ಆಗುತ್ತೆ ಅನ್ನೋದು ಏನು, ಅದರ ಹಿಂದೆ ಇರತಕ್ಕಂಥ ವಿಜ್ಞಾನ ಏನು ಅಂತ ಹೇಳ್ತೀರಾ ಅಂತ? ಸರ್, ಅದು ಬರೀ ಹಂಬಲ ಅಥವಾ ಆಸೆ ಮಾತ್ರ ಅಲ್ಲ. ಒನ್ಸ್ ಅಗೇನ್ ಇದರ ಹಿಂದೆ ಒಂದು ಬಹಳ ಡೀಪಾಗಿ ನಾವು ನೋಡೋದಾದರೆ ಹಾರ್ಮೋನು, ನಮ್ಮ ಮೆದುಳು ಹಾರ್ಮೋನುಗಳು, ಗಟ್ ಮೈಕ್ರೋಬ್ಸ್ಗಳು ಎಲ್ಲ ಸೇರಿ ಈ ಸಿಹಿ ತಿನ್ನುವ ಹಂಬಲವನ್ನು ಅದು ನಮಗೆ ಉಂಟು ಮಾಡುವಂತಹದ್ದು. ಈಗ ಸಿಹಿ ತಿಂದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಶುಭ ಸಮಾರಂಭ ಅಂದರೆ ಸಿಹಿಯನ್ನು ತಿಂತಾಯಿದ್ರು. ಅದು ಸ್ವೀಟ್ ಅಂದರೆ ಏನು ಅಂದರೆ ಪಾಯಸ. ಮೊದಲೆಲ್ಲ ಬರೀ ಪಾಯಸನೇ, ಆಮೇಲೆ ಬೇರೆ ಬೇರೆ ಥರ ಹೋಳಿಗೆ, ಕಜ್ಜಾಯ ಅಂಥದ್ದೆಲ್ಲ ಮಾಡೋರು. ಆದರೆ ಮಾಮೂಲು ಪಾಯಸ ಮಾಡೋರು. ಆ ನಂತರ ಜಾಮೂನ್ ಬಂತು, ರೆಡಿ ಜಾಮೂನ್ ಮಿಕ್ಸ್ ಅಂತ ಬಂದಮೇಲೆ ಇವಾಗ ಸಿಹಿ ಪದಾರ್ಥ ಅಂದರೆ ನಿಮಗೆ 1000 ಥರ ಸಿಗುತ್ತೆ ನಿಮಗೆ. ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಎಲ್ಲ ಥರದ ಸಿಹಿ ಪದಾರ್ಥಗಳು ಅಂತಂದರೆ ಅದು ಹೆಸರುಗಳೇ ಗೊತ್ತಿರೋದಿಲ್ಲ ನಮಗೆ. ಆಮೇಲೆ ಸಿಹಿ ಪದಾರ್ಥವನ್ನು ಶುಭ ಸಮಾರಂಭದಲ್ಲಿ ಮಾತ್ರ ನಾವು ಸಿಹಿ ಹಂಚ್ತಾ ಇದ್ದಿದ್ದು. ಇವಾಗ ಆ ಥರ ಅಲ್ಲ, ದುಃಖ ಆದಾಗಲೂ ಸಿಹಿ ತಿಂತೀವಿ. ಚಾಕ್ಲೇಟ್, ಹುಡುಗಿರು ಬೇಜಾರಾದರೆ ಕೇಳಿ ನೋಡಿ, ಚಾಕ್ಲೇಟ್ಸ್ ತಿಂದರೆ ಸರಿ ಆಗುತ್ತೆ, ದುಃಖ ಎಲ್ಲ ಹೊರಟೋಗುತ್ತೆ. ಆಮೇಲೆ ಐಸ್ ಕ್ರೀಮ್ಗಳು, ಚಾಕ್ಲೇಟ್ಗಳು, ಈ ಥರದ್ದು ಸಿಹಿ ಪದಾರ್ಥಗಳನ್ನು ಹೆಚ್ಚು ಜನ ಸೇವನೆ ಮಾಡ್ತಾರೆ. ಹದಿಹರಿಯದವರು, ಮಕ್ಕಳು ಮಾತ್ರ ಅಲ್ಲ, ವಯಸ್ಸಾದವ್ರಿಗೂ ಹಂಬಲ ಇರುತ್ತೆ. ನೀವು ಹೇಳಿದಾಗೆ ಡಯಾಬಿಟಿಕ್ ಆಗಿದ್ರೂ ಎಲ್ಲೋ ಒಂದು ಕಡೆ ತುಪ್ಪದ ಮೈಸೂರು ಪಾಕ್ ಅಂದಿದ ತಕ್ಷಣ ಒಂದಿನ ತಿನ್ಬಿಡೋಣ ಬಿಡು, ನಾಳೆ ದಿನ ನೋಡ್ಕೊಳ್ಳೋಣ, ಹೇಗಿದ್ರೆ ಎನಿಹಾವು ಇನ್ಸುಲಿನ್ ತಗೊಂತಿದ್ದೀನಿ, ಮಾತ್ರೆ ತಗೊತಾ ಇದ್ದೀನಿ, ಏನಾಗುತ್ತೆ ಮಹಾ ಬಿಡು, ಎಲ್ಲರೂ ತಿಂತಾರಲ್ವಾ ಅನ್ನೋ ಥರ ಎಲ್ಲೋ ಒಂದು ಕಡೆ ನಾವೇ ನಮ್ಮನ್ನು ಜಸ್ಟಿಫೈ ಮಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಸಿಹಿ ತಿಂದಾಗ ಏನಾಗುತ್ತೆ ಅಂತಂದರೆ, ಸಿಹಿ ಸಕ್ಕರೆ ನಮ್ಮ ಬ್ಲಡ್ಗೆ ಹೋದಾಗ, ಸಿಹಿ ತಿಂದಾಗ ಅದೇನಾಗುತ್ತೆ, ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ರೀಚ್ ಆಗುತ್ತದು. ಸುಲಭವಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು ಗ್ಲೂಕೋಸು. ಹಾಗಾಗಿ ಬಹಳ ಬೇಗ ಅದು ತೀವ್ರಗತಿಯಲ್ಲಿ ಮೆದುಳಿನ ಹೈಪೋಥಾಲಮಸ್ಸು ರೀಜನ್ನು, ಅದ್ರ ಜೊತೆಗೆ ಪ್ರಿಫ್ರಂಟಲ್ ಕಾರ್ಟೆಕ್ಸು, ಹಿಪೋ ಕ್ಯಾಂಪಸ್, ಅಮೆಗ್ಡೆಲ್ಲಾ ಎಲ್ಲ ಭಾಗಗಳಿಗೂ ಅದು ಹೋಗುತ್ತೆ.
ಆಮೇಲೆ ಆವಾಗ ಏನಾಗುತ್ತೆ, ಹೋದಾಗ ರಿವಾರ್ಡಿಂಗ್ ಹಾರ್ಮೋನು ಡೋಪಮೈನ್ ರಿಲೀಸ್ ಆಯಿತು. ಇಲ್ಲಿ ಎಲ್ಲದಕ್ಕೂ ಡೋಪಮೈನೇ ಮುಖ್ಯ ಕಾರಣ. ನಮ್ಗೇನೇ ಬೇಕು ಅಂದ್ರೆ ನಮ್ಗೆ ಆಸೆ ಬಯಕೆ ಏನೇನು ಅಂತೀವಿ, ಡೋಪಮೈನೇ ಮೂಲ ಕಾರಣ. ರಿವಾರ್ಡಿಂಗ್ ಸಿಸ್ಟಮು ಡೋಪಮೈನ್ ರಿಲೀಸ್ ಆಯ್ತಲ್ಲ, ಅದು ರಿವಾರ್ಡಿಂಗ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ಡೋಪಮೈನ್ ಏನು ಮಾಡುತ್ತೆ, ಡೋಪಮೈನ್ ರೆಸೆಪ್ಟಾರ್ಸ್ಗಳಂತ ಇದೆ ಮೆದುಳಿನಲ್ಲಿ, ಅದರ ಜೊತೆಗೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಸೈಕ್ಲಿಕ್ AMP ಎನ್ನುವುದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಕ್ರೆಬ್ ಅನ್ನುವ ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಮಾಡಿದ ನಂತರ ಈ ಬಯಕೆ ಇದೆಯಲ್ಲ, ರಿವಾರ್ಡಿಂಗ್ ಸಿಸ್ಟಮ್ ಇನ್ನೂ ತೀವ್ರವಾಗುತ್ತೆ. ಫಸ್ಟ್ ಇಷ್ಟು ತಿಂದಿರ್ತೀವಿ, ಭಾಳ ರುಚಿಯಾಗಿದೆ, ಇನ್ನೊಂದು ಸ್ವಲ್ಪ ತಿನ್ನೋಣ. ಅದಾದಮೇಲೆ ಅಯ್ಯೋ ಇನ್ನೇನು ಇನ್ನೊಂದು ಸ್ವಲ್ಪ ತಿಂದುಬಿಟ್ರೆ ಆಮೇಲೆ ಅಯ್ಯೋ ಇರಲಿ ಬಿಡು, ನಾಳೆ ದಿನ ನೋಡ್ಕೊಳ್ಳೋಣ, ಇವತ್ತು ತಿಂದುಬಿಡೋಣ ಅನ್ನುವಂಥದ್ದು. ಈ ಥರ ಅದೇನಾಗುತ್ತೆ ಅಂದರೆ ಆ ರಿವಾರ್ಡಿಂಗ್ ಸಿಸ್ಟಮ್ಮು, ಆ ಪಾತ್ವೆ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು ಅಂತ ನಮಗನ್ಸುತ್ತೆ. ಇದು ಒಂದು. ಇನ್ನೊಂದು ಬಹಳ ಮುಖ್ಯವಾಗಿ ಏನಾಗುತ್ತೆ, ಸಿಹಿ ದೇಹಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ರಕ್ತದಲ್ಲದಿದ್ದಾಗ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಬಿಡುಗಡೆ ಆಯಿತು. ಇನ್ಸುಲಿನ್ ಬಿಡುಗಡೆಯಾಗಿ ತಕ್ಷಣ ಅದನ್ನು ಗ್ಲೈಕೋಜನ್ ಆಗಿ ಹೆಚ್ಚುವರಿ ಗ್ಲೂಕೋಸ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತು. ಆಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಯ್ತಲ್ವಾ, ಅದು ಪ್ರೇರೇಪಣೆ ಮಾಡುತ್ತೆ ತಿನ್ನಬೇಕು ಇನ್ನೊಂದು ಸ್ವಲ್ಪ ಅಂತೇಳಿ. ಈಗ ಕಡಿಮೆ ಆಗಿರುತ್ತಲ್ವ, ಈ ತಿನ್ನಬೇಕು ಅಂತ ಪ್ರೇರೇಪಣೆ ಮಾಡುತ್ತೆ. ತಿಂತೀವಿ, ಪುನಃ ಕನ್ವರ್ಟ್ ಆಯ್ತದು. ಆವಾಗ ಪುನಃ ಅದು ಖಾಲಿ ಆದಾಗ, ಕಡಿಮೆ ಆದಾಗ ತಿನ್ನಬೇಕು ಅಂತ, ಇದನ್ನು ರೋಲೋಕಾಸ್ಟರ್ ಅಂತ ಕರೀತಾರೆ. ಗ್ಲೂಕೋಸ್ ರೋಲೋಕಾಸ್ಟರ್ ಅಂತ ಅಂದರೆ ಏರಿಳಿತ. ಅದು ಕಡಿಮೆ ಆಗುತ್ತೆ, ಪುನಃ ಅದನ್ನು ಬೇಕು ಅಂತ ಮೆದುಳು ಸೆನ್ಸ್ ಮಾಡುತ್ತೆ, ಪುನಃ ಜಾಸ್ತಿ ಆಗುತ್ತೆ, ಅದು ಕನ್ವರ್ಟ್ ಆಗುತ್ತೆ, ಪುನಃ ಮೆದುಳು ಅದನ್ನು ಬೇಕು ಅಂತ. ಇದನ್ನು ಗ್ಲೂಕೋಸ್ ರೋಲೋಕಾಸ್ಟರ್ ಅಂತ ಕರೀತಾರೆ. ಅದಕ್ಕೆ ಬಹಳಷ್ಟು ಜೀನ್ಗಳು ಅದರಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಜೊತೆಯಲ್ಲಿ ಈ ಸಿಹಿ ತಿನ್ನುವ ಹಂಬಲ ಯಾವಾಗ ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಇದೊಂದು ವೆರಿ ಬ್ಯಾಡ್ ಮ್ಯಾನೇಜ್ಮೆಂಟ್. ಒತ್ತಡದ ನಿವಾರಣೆ, ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಬೇರೆ ಥರ ಒತ್ತಡ ನಿವಾರಣೆಯನ್ನು ನಾವು ಮಾಡ್ಕೊಳ್ಬೇಕೇ ಹೊರತು ಒಂದು ಸಿಗರೇಟ್ ಸೇದಿದ ತಕ್ಷಣ ನನಗೆ ಒತ್ತಡ ನಿವಾರಣೆ ಆಗುತ್ತೆ. ಚಾಕ್ಲೇಟ್ ತಿಂದರೆ ಕೆಲವ್ರಿಗೆ ಹಾಗೆ ಇರುತ್ತೆ, ನಂಗೆ ತುಂಬ ಇದು ಒತ್ತಡ ಆಗ್ತಾ ಇದೆ, ನಾನು ಇವಾಗ ಸ್ವೀಟ್ ತಿನ್ನಬೇಕು, ಅವಾಗ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ. ತುಂಬ ಜನ ಇವಾಗ ಅತ್ಯಂತ ಸುಲಭವಾಗಿ ಒತ್ತಡವನ್ನು ತಕ್ಷಣದಲ್ಲಿ ಶಮನ ಮಾಡೋದು ಸಿಹಿ ತಿನ್ನುವ ಒಂದು ಹಂಬಲ. ತುಂಬ ಟೆನ್ಷನ್ ಆಗ್ತಾಯಿದೆ, ಮನೇಲಿ ಜಗಳ ಆಗ್ತಾಯಿದೆ, ಇದಾಗ್ತಾಯಿದೆ, ಆಫೀಸಲ್ಲಿ ಒಂದಷ್ಟು ಸ್ವೀಟ್ಸ್ ತಿಂದಾಗ ಸಮಾಧಾನ ಆಗುತ್ತದು. ಕಾರಣ ನಮ್ಮ ರಿವಾರ್ಡಿಂಗ್ ಇದರಲ್ಲಿ ಡೋಪಮೈನ್ ರಿಲೀಸ್ ಆಯಿತು. ನ್ಯೂಕ್ಲಿಯಸ್ ಅಕಂಬೆನ್ಸು ಮತ್ತು ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾದಿಂದ ನಮಗೆ ಡೋಪಮೈನ್ ರಿಲೀಸ್ ಆದಾಗ ಸಮಾಧಾನ ಆಯಿತು, ಸಂತೋಷ ಆಯಿತು. ಬಟ್ ನಮ್ಮ ಒತ್ತಡ, ನಮ್ಮ ಸಮಸ್ಯೆ ನಿವಾರಣೆ ಆಗಿಲ್ಲ ಅಲ್ಲಿ, ಅದು ಹಾಗೇ ಇದೆ, ಅದು ಹಾಗೇ ಇರುತ್ತೆ. ಇದು ವೆರಿ ಬ್ಯಾಡ್ ವೇ ಆಫ್ ಮ್ಯಾನೇಜಿಂಗ್ ಸ್ಟ್ರೆಸ್ ಅಂತ ಅನ್ಬೋದು. ಇದನ್ನು ಇದೇ ರೀತಿ ಸಕ್ಕರೆ ತಿನ್ನುವುದು ಅಥವಾ ಸಿಹಿ ಪದಾರ್ಥ ತಿನ್ನುವುದು ಅಥವಾ ಆಲ್ಕೋಹಾಲ್ ಸೇವನೆ ಅಥವಾ ಧೂಮಪಾನ ಎಲ್ಲ ಒಂದೇ. ಅದು ಮಾಡಿದಾಗ ಸಮಾಧಾನ ಆಗುತ್ತೆ, ನಂತರ ಸಮಸ್ಯೆ ಹಾಗೇ ಇರುತ್ತೆ. ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಒಂದು ಸಿಗರೇಟ್ ಸೇದಿದ ತಕ್ಷಣ ಸಮಾಧಾನ ಆಯಿತು, ಬಟ್ ಸಮಸ್ಯೆ ನಿವಾರಣೆ ಆಗಿಲ್ಲ ಅಲ್ವಾ, ಅದಲ್ಲೇ ಇದೆ. ಅದಕ್ಕೆಲ್ಲ ಡೋಪಮೈನ್ ಧ್ಯಾನ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಡೋಪಮೈನ್ ಆಗ ರಿಲೀಸ್ ಆಗಿ ಸಮಾಧಾನ ಆಯಿತು. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒತ್ತಡ ಉಂಟಾದಾಗ ಏನು ಮಾಡ್ತಾರೆ ಅಂದರೆ ಸಕ್ಕರೆ ತಿನ್ನುವ ತೀವ್ರ ಹಂಬಲ ಉಂಟಾಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ, ಒತ್ತಡ ಉಂಟಾದಾಗ ದೇಹಕ್ಕೆ ಎನರ್ಜಿ ಬೇಕಿರುತ್ತೆ. ಎನರ್ಜಿ, ಈಗ ನನಗೆ ತುಂಬ ಸ್ಟ್ರೈನ್ ಅನ್ನಿಸ್ದಾಗ ದೇಹಕ್ಕೆ ಎನರ್ಜಿ ಅಂದರೆ ಬಹಳ ಬೇಗ ಅದರಿಂದ ಎನರ್ಜಿ ಸಿಕ್ಕುವುದು ನಿಮಗೆ ಸಿಹಿಯಿಂದ. ಸ್ವೀಟ್ಗಳನ್ನ ತಿಂದಿದ ತಕ್ಷಣ ನಿಮಗೆ ಎನರ್ಜಿ ಸಿಕ್ಕುತ್ತೆ, ಬಹಳ ಬೇಗ ದೇಹ ಅದನ್ನು ಬಳಕೆ ಮಾಡಿಕೊಡೋದ್ರಿಂದ ದೇಹನೇ ಪ್ರೇರೇಪಣೆ ಮಾಡುತ್ತೆ. ಆ ಒಂದು ಅರ್ಜಿರುತ್ತಲ್ಲ, ಅದು ಪ್ರೇರೇಪಣೆ ಮಾಡ್ತಾ ಬರುತ್ತೆ. ಹಾಗಾಗಿ ಸಕ್ಕರೆಯನ್ನು ಸಿಹಿ ತಿನ್ನುವ ಹಂಬಲ, ಕ್ರೇವಿಂಗ್, ಅದು ಸ್ವೀಟ್ ತಿನ್ನೋದಿದೆಯಲ್ಲ, ಇಟ್ಸ್ ಎ ಕ್ರೇವಿಂಗ್. ಚಾಕ್ಲೇಟ್ಸು, ಐಸ್ ಕ್ರೀಮು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರೂ ಒಂದೊಂದು ಸಲ ತಿನ್ನಬೇಕು ಅನ್ನೋದು ಹಂಬಲ ಬಂದ್ಬಿಡುತ್ತಲ್ಲ, ಹಾಗಾಗಿ ಅದು ಉಂಟಾಗುತ್ತೆ. ಜೊತೆಯಲ್ಲಿ ಲೆಪ್ಟಿನ್, ಗ್ರೆಲಿನ್ ಅಂತ ಹಾರ್ಮೋನು ಇನ್ನೊಂದು ಸಂಚಿಕೆಯಲ್ಲೂ ನಾನು ಹೇಳಿದ್ದೆ. ಗ್ರೆಲಿನ್ ಹಾರ್ಮೋನು ಹೊಟ್ಟೆ ಖಾಲಿಯಾದಾಗ ಬಿಡುಗಡೆಯಾಗೋದು. ಲೆಪ್ಟಿನು ಸ್ಯಾಟಿಟಿ ಹಾರ್ಮೋನು. ಸಿಹಿಯನ್ನು ನೀವು ಹೆಚ್ಚು ಹೆಚ್ಚು ಸೇವಿಸ್ತಾ ಬಂದಂಗೆ ಇವುಗಳ ರೇಷ್ಯೋದಲ್ಲೂ ವೇರಿಯೇಷನ್ ಆಗ್ತಾ ಬರುತ್ತೆ. ಈಗ ನೋಡಿ, ಇಷ್ಟು ಸಣ್ಣ ಒಂದು ತುಪ್ಪದ ಮೈಸೂರು ಪಾಕ್ ತಿಂದ್ರಿ. ತುಪ್ಪದ ಮೈಸೂರು ಪಾಕ್ ತಿಂದಾಗ ಏನಾಗುತ್ತೆ, ಆ ತಕ್ಷಣದಲ್ಲಿ ನಿಮಗೆ ಹೊಟ್ಟೆ ತುಂಬಿದಂಥ ಒಂಥರ ಅನುಭವ ಆಯಿತು. ಆದರೆ ರುಚಿ ಇತ್ತಲ್ಲ, ಅಂದರೆ ಆ ಕ್ಯಾಲೋರಿ ಸಾಕಾಯಿತು ನಿಮಗೆ. ಆ ಸಣ್ಣ ಒಂದು ಪೀಸಲ್ಲೇ ಹೈ ಕ್ಯಾಲೋರಿ ಇದೆ, ನಿಮ್ಮ ದೇಹಕ್ಕೆ ಪೂರಕವಾಗಿರೋ ಕ್ಯಾಲರಿಗಿನ ತುಂಬ ಜಾಸ್ತಿ ಆಲ್ರೆಡಿ ತಗೊಂಡಿದ್ದೀರಾ. ಬಟ್ ಆದರೆ ಲೆಪ್ಟಿನ್ನು ಅದಕ್ಕೆ ಇನ್ನೂ ತೃಪ್ತಿ ಆಗ್ತಾಯಿಲ್ಲ, ತುಂಬ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬೇಕು, ರೆಸಿಸ್ಟೆನ್ಸ್ ಅದು.
ಹಾಗಾಗಿ ಏನಾಗುತ್ತೆ ಅಂದರೆ ಹೈ ಕ್ಯಾಲರಿ ಮೈಸೂರು ಪಾಕನ ನೀವು ಒಂದಷ್ಟು ತಿಂದುಬಿಟ್ರೆ ಸೊ ನಿಮ್ಮ ಸಿಗ್ನಲ್ಗಳೇನಿದೆ ಲೆಪ್ಟಿನ್ ಗ್ರೆಲಿನ್ ಸಿಗ್ನಲ್ಲು ಸರಿಯಾಗಿ ನಿಮಗೆ ದೇಹಕ್ಕೆ ಕೊಡಲಿಲ್ಲ. ಅದು ಇನ್ನು ನಿಲ್ಲಿಸು ಸಾಕು ನಿಲ್ಲಿಸು ಅನ್ನುವುದನ್ನು ಕೊಡಲಿಲ್ಲ. ಕಾರಣ ಅದು ಪುನಃ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಬಂತು ಇನ್ನೂ ಹೆಚ್ಚು ಹೆಚ್ಚು ತಿನ್ನುವ ಥರ. ಹಾಗಾಗಿ ಸಕ್ಕರೆಯನ್ನು ತಿನ್ನುವ ಹಂಬಲ, ಸಿಹಿ ಅದು ಯಾವ ಸಿಹಿ ಆಗ್ಬೋದು, ತಿನ್ನುವ ಹಂಬಲ ಕೇವಲ ಆಸೆ ಮಾತ್ರ ಅಲ್ಲ, ಅದರ ಹಿಂದೆ ಮೆದುಳಿನ ನಾನು ಬೇರೆ ಬೇರೆ ಭಾಗಗಳಲ್ಲಿ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದೆ, ಲೆಪ್ಟಿನ್ ಗ್ರೆಲಿನ್ ಹಾರ್ಮೋನುಗಳು ಇವೆಲ್ಲ, ಮತ್ತು ಸ್ಟ್ರೆಸ್ ಹಾರ್ಮೋನು ಕಾರ್ಟಿಸಾಲ್ ರಿಲೀಸ್ ಆದಾಗ ಅದು ಇಮಿಡಿಯೇಟ್ ಶುಗರನ್ನು ದೇಹ ಕೇಳುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು. ಜೊತೆಯಲ್ಲಿ ನಮ್ಮ ಗಟ್ ಮೈಕ್ರೋಬ್ಸ್ ಇದೆಯಲ್ಲ, ಗಟ್ ಮೈಕ್ರೋಬಯೋಮ್ ಅಂತ ನಾನು ಬಹಳಷ್ಟು ವಿಡಿಯೋ ಎಲ್ಲದರಲ್ಲೂ ಹೇಳ್ಬಿಟ್ಟಿದ್ದೀನಿ. ಈಗ ನಿಮಗೆ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಅರಿವಿದೆ. ನಮ್ಮ ದೇಹದಲ್ಲಿ ಕೋಟಿ ಕೋಟಿ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ಕರಳಿಂದರೆ ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ಭಾಗದಲ್ಲೂ ತುಂಬ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳ ಸಂಗ್ರಹ ಅಲ್ಲಿದೆ. ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟದು ನಮಗೆ ಅನಾರೋಗ್ಯ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಇದೆ. ಇಲ್ಲಿ ಏನಾಗುತ್ತೆ, ನಾವು ಸಿಹಿ ಜಾಸ್ತಿ ತಿಂತಾ ಬಂದಂಗೆ ಅಲ್ಲಿ ಆ ಬ್ಯಾಕ್ಟೀರಿಯಾಗಳ ವೈವಿಧ್ಯತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದರಲ್ಲಿ ಫರ್ಮಿಕ್ಯುಟೆಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ಬರುತ್ತೆ, ಕ್ಯಾಂಡಿಡಾನ ಈಸ್ಟ್ ಗ್ರೋತ್ ಜಾಸ್ತಿ ಆಗ್ತಾ ಬರುತ್ತೆ. ಸ್ವೀಟ್ ಜಾಸ್ತಿ ತಿಂದಂಗೆ ಇವುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಬೇರೆ ಲ್ಯಾಕ್ಟೋಬ್ಯಾಸಿಲಸ್ಸು, ಬೇರೆ ಬೈಫಿಡೋ ಬ್ಯಾಕ್ಟೀರಿಯಾ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಗಟ್ ಮೈಕ್ರೋಬ್ ವೈವಿಧ್ಯತೆ ಬದಲಾವಣೆ ಆಯಿತು ಅಂದರೆ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಗಟ್ ಮೈಕ್ರೋಬ್ಸ್ನ ನಾವು ಹಿಂದಿನವರು ಅಪರೂಪಕ್ಕೆ ಸಿಹಿ ಸೇವನೆ ಮಾಡ್ತಿದ್ರಲ್ಲ, ಗಟ್ ಮೈಕ್ರೋಬ್ಸು ಚೆನ್ನಾಗಿರ್ತಿತ್ತು. ಅದರ ಜೊತೆಗೆ ಅವ್ರೇನು ಮಾಡ್ತಿದ್ರು, ಫೈಬರ್ ಡಯೆಟ್, ನಾರಿನಾಂಶದಿಂದ ಇರುವಂಥ ಸೊಪ್ಪು, ಹಣ್ಣು, ತರಕಾರಿಗಳು ಬೇರೆ ಬೇರೆ ಥರದ್ದೆಲ್ಲ ಸೇವನೆ ಮಾಡ್ತಿದ್ರು. ಪ್ರೋಬಯಾಟಿಕ್ಸ್, ಲ್ಯಾಕ್ಟೋಬ್ಯಾಸಿಲಸ್ ಜಾಸ್ತಿ ಇರೋಂಥದ್ದು, ಬೈಫಿಡೋ ಬ್ಯಾಕ್ಟೀರಿಯಾ ಇರುವಂತಹದ್ದು, ಅದು ಮೊಸರು, ಮಜ್ಜಿಗೆ, ಫರ್ಮೆಂಟೆಡ್ ಫುಡ್ ಆಹಾರಗಳು, ಗಂಜಿ ಅಂತೆ ಇದೆಲ್ಲ ಮಾಡ್ತಾ ಇದ್ರಲ್ವ. ಇದೆಲ್ಲ ಏನು ಅಂತಂದರೆ ನಿಮ್ಮ ಬ್ಯಾಕ್ಟೀರಿಯಾ ಗಟ್ ಮೈಕ್ರೋಬ್ಸ್ನ ತುಂಬ ಚೆನ್ನಾಗಿ ಕಾಪಾಡೋ ಅಂಥದ್ದು. ಏಕೆಂದರೆ ಸೆರೋಟೋನಿನ್ ಹಾರ್ಮೋನ್ ಇದೆಯಲ್ಲ, ಅದು ಗಟ್ ಮೈಕ್ರೋಬ್ಸೇ ಹೆಚ್ಚಾಗಿ ರಿಲೀಸ್ ಮಾಡೋದು. ಇಲ್ಲಿ ಇನ್ನೊಂದು ಅಂಶ ಏನು ಅಂದರೆ, ಸಿಹಿಯಿಂದ ಟ್ರಿಪ್ಟೋಫ್ಯಾನು ಜಾಸ್ತಿ ನಮಗೆ ಸಿಕ್ಕುತ್ತೆ. ಅದಕ್ಕೋಸ್ಕರ ನಮಗೆ ಸ್ವೀಟ್ ತಿಂದಾಗ ಮೂಡ್ ಚೆನ್ನಾಗಾಗೋದು. ಸಿಹಿ ಪದಾರ್ಥದಲ್ಲಿ ನಿಮಗೆ ಅಮೈನೋ ಆಸಿಡ್, ಟ್ರಿಪ್ಟೋಫ್ಯಾನ್ ಎನ್ನುವ ಅಮೈನೋ ಆಸಿಡ್, ಈ ಅಮೈನೋ ಆಸಿಡ್ ಜಾಸ್ತಿ ಹೋದಾಗ ಅದೇನಾಗುತ್ತೆ, ಸೆರೋಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಗಟ್ಟಲ್ಲಿ. ಟ್ರಿಪ್ಟೋಫ್ಯಾನು ಅಮೈನೋ ಆಸಿಡ್, ಅದು ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಆಗಿ ನಮ್ಮ ಗಟ್ ಮೈಕ್ರೋಬ್ಗಳು ಅದನ್ನು ಮಾಡ್ತಾ ಬರುತ್ತೆ. ಆ ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್. ನಿಮಗೆ ಸಿಹಿ ತಿಂದಾಗ ಸಂತೋಷ ಆಗುತ್ತಲ್ವಾ, ಕಾರಣ ಮೂಡ್ ಹಾರ್ಮೋನು ಸೆರೋಟೋನಿನ್ ಜಾಸ್ತಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಒತ್ತಡ ಇದ್ದಂಥ ಸಂದರ್ಭದಲ್ಲಿ ಸಿಹಿ ತಿನ್ನೋದಿದೆಯಲ್ಲ, ಅದು ನಿಮ್ಮ ಮೂಡ್ನ ಸ್ವಲ್ಪ ಚೇಂಜ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಸಿಹಿ ತಿಂತೀವಿ. ಹಾಗಾಗಿ ಇದೆಲ್ಲ ಬರೀ ಆಸೆ ಮಾತ್ರ ಅಲ್ಲ, ಇದೆಲ್ಲ ಏನು ಅಂದರೆ ದೇಹ ಅದನ್ನು ಅದು ಬದಲಾದ ವಾತಾವರಣಕ್ಕೆ, ಬದಲಾದ ಒಂದು ಒತ್ತಡದ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಈ ಥರ ಮಾರ್ಗಗಳನ್ನು ಹುಡುಕ್ತಾ ಬರುತ್ತೆ. ಹಾಗಾಗಿ ಅಪರೂಪಕ್ಕೊಮ್ಮೆ ಅದನ್ನು ತಿಂದರೆ ತೊಂದರೆ ಇಲ್ಲ, ಆದರೆ ಅದನ್ನೇ ನಾವು ಒಂದು ಹ್ಯಾಬಿಚುವಲ್ ಥರ ಮಾಡ್ಕೊಂಡು ಸದಾಕಾಲ ಟೆನ್ಷನ್ ಆದಾಗೆಲ್ಲ ಸ್ವೀಟ್ ತಿನ್ನೋದು ಅನ್ನೋದಾದರೆ ಆವಾಗ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ. ಆಮೇಲೆ ಈಗ ದಿನನಿತ್ಯದ ಊಟದಲ್ಲಿ ಒಂದು ಸ್ವೀಟ್ ಇರಬೇಕು ಅಂತ ಒಂದು ಅದು ಬಹಳ ತಪ್ಪು ಕಲ್ಪನೆ. ನೋಡಿ, ಹಿಂದೆ ಎಲ್ಲ ಏನು ಇತ್ತಿತ್ತು, ಆದರೆ ಯಾವ ಥರ ಅಂದರೆ ಎಲೆ ತುದಿ ಪಾಯಸ ಅಂತಿರೋದು, ಒಂದು ಇಷ್ಟು ಪಾಯಸ, ಅದು ಅಷ್ಟೊಂದು ಅತಿಯಾಗಿ ಸ್ವೀಟ್ ಇರ್ತಿರ್ಲಿಲ್ಲ. ಮತ್ತು ಬೆಲ್ಲದಲ್ಲಿ ಮಾಡ್ತಾಯಿದ್ರು, ಇಲ್ಲಾಂದರೆ ಗಸಗಸೆ ಪಾಯಸ ಮಾಡ್ತಾಯಿದ್ರು. ಈ ಥರ ಆರೋಗ್ಯಕ್ಕೆ ಪೂರಕವಾಗಿರೋ ಅಂಥದ್ದು ಸ್ವಲ್ಪ ಇರ್ತಿತ್ತು. ಇವಾಗ ಆ ಥರ ಇಲ್ಲ. ನಿಮಗೆ ಬೇಕಾದಷ್ಟು ಥರದ ಸ್ವೀಟ್ಸ್ಗಳು KG ಗಟ್ಟಲೆ ಇರುತ್ತೆ. ಅದರಲ್ಲಿ ನಮಗೆ ಗೊತ್ತಿಲ್ಲದಂತೆ ಅದು ಎಷ್ಟು ನಾವು ಸೇವನೆ ಮಾಡ್ತೀವೋ. ಈಗ ಯಾವುದೇ ಒಂದು ಮದುವೆ ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋದರೆ ಒಂದು ಮಿನಿಮಮ್ 3 ಥರ 4 ಥರ ಸ್ವೀಟ್ ಇರುತ್ತೆ, ಎಲ್ಲ ತಿಂತೀವಿ. ಮೊದಲೆಲ್ಲ 1, 2 ಆ ಥರ ಇರ್ತಿತ್ತು. ಮತ್ತು ಅದ್ರ ಪ್ರಿಪ್ರೇಷನ್ನು ಅಷ್ಟೇ ಬೇರೆ ಥರ ಇರ್ತಿತ್ತು. ಮನೇಲಿ ಮಾಡಿದ್ದು ಒಳ್ಳೆ ಆಯಿಲು, ಈ ಥರ ಬೆಲ್ಲದಲ್ಲಿ ಮಾಡಿರುವಂಥದ್ದು, ಈ ಥರದ್ದೆಲ್ಲ ಇತ್ತು. ಭಾಳ ವ್ಯತ್ಯಾಸ ಇದೆ. ಇವಾಗ ಸ್ವೀಟ್ನರ್ಸ್ಗಳಾಗ್ತಾರೆ ಹೊರಗಡೆ ಜಾಸ್ತಿ. ಈಗ ನೋಡಿ, ಮನೇಲಿ ಮಾಡೋ ಜಾಮೂನ್ಗೂ ನೀವು ಹೊರಗಡೆ ತಿನ್ನುವ ಜಾಮೂನು ನೀವು ಅನ್ಕಾನ್ಷಿಯಸ್ ಆಗ್ಬಿಡ್ಬೇಕು, ಅಷ್ಟು ಸ್ವೀಟ್ ಇರುತ್ತದೆ ಅಷ್ಟು. ಹಾಗಾಗಿ ನಾವು ಸಿಹಿ ತಿನ್ನುವ ಮೊದಲು ಯೋಚನೆ ಮಾಡಬೇಕು. ಸಿಹಿ ತಿನ್ನಬೇಕಾದ್ರೆ ಮನೇಲೇ ಅಚ್ಚುಕಟ್ಟಾಗಿ
ಒಂದು ಹೆಸರುಬೇಳೆ ಪಾಯಸ ಆಗ್ಬೋದು, ಗಸಗಸೆ ಪಾಯಸ ಆಗ್ಬೋದು, ಬೇಕಾದಷ್ಟು ಸಿಕ್ಕುತ್ತೆ, ಬೇಕಾದಷ್ಟು ಮಾಡ್ಬೋದು. ಅದು ಒಂದು ಆರೋಗ್ಯಕರವಾಗಿರುತ್ತೆ, ರುಚಿಕರವಾಗಿರುತ್ತೆ. ಅದನ್ನು ನಾವು ಸೇವನೆ ಮಾಡ್ತಾ ಬರ್ಬೋದು. ಈ ಕ್ರೇವಿಂಗ್ನ ಕಡಿಮೆ ಮಾಡಬೇಕು ಅಂತಂದರೆ ನಮ್ಮ ಆಹಾರದಲ್ಲಿ ಈ ಸಿಹಿ ತಿನ್ನುವ ಹಂಬಲ ಸ್ವಲ್ಪ ಜಾಸ್ತಿ ಆಗಿದೆ, ಕಮ್ಮಿ ಮಾಡ್ತಾ ಬರಬೇಕು ಅಂತಂದರೆ ಆದಷ್ಟು ಹಣ್ಣು, ಸೊಪ್ಪು, ತರಕಾರಿ ಈ ಥರದ ಸಸ್ಯಾಹಾರ ಬ್ಯಾಲೆನ್ಸ್ ಡಯಟ್ ಬೇಕು. ಜೊತೆಗೆ ನಿದ್ರೆ ಚೆನ್ನಾಗಿರಬೇಕು. ಎಲ್ಲದಕ್ಕೂ ಲಿಂಕ್ ಇದೆ ಇದು. ಅದರ ಜೊತೆಯಲ್ಲಿ ನೀರನ್ನ ಕುಡಿಬೇಕು ನಾವು, ಮತ್ತು ವ್ಯಾಯಾಮಗಳನ್ನು ಮಾಡಬೇಕು. ದೈನಂದಿನ ವ್ಯಾಯಾಮ, ಎಕ್ಸಸೈಸ್ ಏನು ಹೇಳ್ತೀವಿ, ಇಷ್ಟೆಲ್ಲ ಮಾಡ್ತಾ ಬಂತು ಅಂದರೆ ನ್ಯಾಚುರಲ್ ಆಗಿ ಕ್ರೇವಿಂಗ್ ಏನಿದೆ ಅದು ಕಮ್ಮಿ ಆಗುತ್ತೆ. ಅದು ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ ದೇಹದಲ್ಲಿ. ಲೆಪ್ಟಿನ್ ರೆಸಿಸ್ಟೆನ್ಸ್, ಡಯಾಬಿಟಿಕ್ ಎಲ್ಲ ಆಗುತ್ತಲ್ವ. ಇನ್ಸುಲಿನ್ ಅತಿಯಾಗಿ ತಿಂತಾನೆ ಇರೋದು ಸ್ವೀಟ್ ಅಂದಾಗ ಒಂದಿನ ಹಿ ವಿಲ್ ಬಿಕಮ್ ಡಯಾಬಿಟಿಕ್ ಅಲ್ವಾ. ಒಂದು ಪರೋಕ್ಷವಾಗಿ ಸಂಬಂಧ ಇದೆ, ಖಂಡಿತ ಇದೆ, ಖಂಡಿತ ಇದೆ. ಸ್ಟ್ರೆಸ್ ಬಹಳ ಮುಖ್ಯ. ಕಾರ್ಟಿಸಾಲ್ ಜಾಸ್ತಿಯಾಗಿ ಅದು ಬರುತ್ತೆ. ಜೊತೆಗೆ ಆಹಾರನೂ ಇದೇ ಥರ ಇದೆ. ಒಂದು ಸ್ಟ್ರೆಸ್ ಇದೆ, ಇನ್ನೊಂದು ಅದ್ರ ಜೊತೆ ಆಹಾರನೂ ಅತಿಯಾದ ಶುಗರ್ ಇರುವಂತಹದ್ದು. ಅವಾಗ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಆಯಿತು, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ತುಂಬ ಜಾಸ್ತಿ ಬಿಡುಗಡೆ ಆಗೋಕ್ಕೆ ಶುರು ಆಗುತ್ತೆ, ದೇಹದಲ್ಲಿ ಇನ್ಫ್ಲಮೇಷನ್ ಶುರು ಆಗುತ್ತೆ. ಸೊ ಇಷ್ಟೆಲ್ಲ ಆಯಿತು ಅಂದರೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಅಂತ ಅನ್ಬೋದು. ಈಗ ಒಮ್ಮೆ ಸ್ವೀಟ್ ತಗೊಳ್ಳೋದು ಇಮಿಡಿಯೇಟ್ ಅದಕ್ಕೆ ಸ್ವಲ್ಪ ಅದಕ್ಕೆ ಆಪೋಸಿಟ್ ಖಾರ ತಿನ್ನುವಂಥದ್ದು, ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಯಾವುದೂ ಆಗೋದಿಲ್ಲ. ಇದೆಲ್ಲ ನಮಗೆ ನಾವೇ ಜಸ್ಟಿಫೈ ಮಾಡ್ಕೊಳ್ಳೋದು. ಕೆಲವರು ಹಾಗೆ ಜಸ್ಟಿಫೈ ಮಾಡ್ಲಿಕ್ಕೆ ಆ ಥರ ಥಿಂಕ್ ಮಾಡ್ತಾರೆ. ಇಲ್ಲ, ಸ್ವಲ್ಪ ಖಾರ ಅಂತ ತಗೊಳ್ಳೋ ತಿಂದ್ರೆ ಎರಡು ಸರಿಯಾಗ್ಬಿಡುತ್ತೆ, ಸ್ವೀಟ್ ಖಾರ ಇಲ್ಲ, ಆ ಥರ ಇಲ್ಲ. ಏನು ಸ್ವೀಟ್ ಅದರ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ. ಭಾಳ ಅದ್ಭುತವಾದ ವಿಚಾರವನ್ನು ತಿಳಿಸಿದ್ರಿ. ಎಷ್ಟೋ ಮಂದಿ ಸ್ವೀಟ್ ತಿಂದರೆ ಏನಾಗುತ್ತೆ ಅನ್ನುವಂಥವ್ರಿಗೆ ನಿಜವಾಗ ಕೂಡ ಒಂದು ಐ ಓಪನರ್ ಆಗಿರುವಂಥ ಸೆಷನ್. ಮತ್ತು ಡಯಾಬಿಟಿಕ್ಗೂ ಕೂಡ ಇದು ಎಷ್ಟು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಅದರ ಹಿಂದೆ ಹಾರ್ಮೋನ್ಗಳ ವ್ಯತ್ಯಾಸ ಮತ್ತು ಮೆದುಳಿಗೆ ಅದರ ಯಾವ ರೀತಿ ಸಂದೇಶವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರವನ್ನು ಕೊಟ್ಟಿದ್ದಾಗ್ರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.